ಬ್ರಹ್ಮಾಂಡ ಮನುಷ್ಯನ ಉದ್ಧಾರಕ್ಕಾಗಿ ಸದಾ ತಾನಾಗಿಯೇ ಮುಂದೂಡಿ ಬರುತ್ತದೆ. ಮನುಷ್ಯನು ತನ್ನ ಎಲ್ಲ ಆಸೆಗಳನ್ನು, ಎಲ್ಲ ಬಯಕೆಗಳನ್ನು, ಎಲ್ಲಾ ಭಾವನೆಗಳನ್ನ ತನ್ನ ಅಂತರಂಗದಲ್ಲಿಯೇ ಬಂಧಿಸಿಕೊಳ್ಳುತ್ತಾನೆ. ನೀನು ಬಂಧಿಸಿದ ಭಾವನೆ ನಿನ್ನನ್ನೇ ತಿನ್ನುವುದು. ನೀನು ನಿನ್ನ ಭಾವನೆಯನ್ನು ಕೊಲ್ಲಲು ಸಾಧ್ಯವಿಲ್ಲ. ಆದರೆ ಬ್ರಹ್ಮಾಂಡ, ಈ ಬ್ರಹ್ಮಾಂಡವು ನಿನ್ನ ಒಳ್ಳೆಯ ಕನಸುಗಳನ್ನು ಈಡೇರಿಸಲು ಸದಾ ಸಿದ್ಧವಾಗಿರುತ್ತದೆ. ನೀನು ಪರರಿಗೆ ಒಳ್ಳೆಯದನ್ನು ಬಯಸಿದರೆ ಬ್ರಹ್ಮಾಂಡವು ನಿನಗೆ ಒಳ್ಳೆಯದನ್ನೇ ಮಾಡುತ್ತದೆ. ಬುದ್ಧರು ಈ ವಿಷಯವನ್ನು ಎಷ್ಟೋ ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಬಸವಣ್ಣನವರ ಮಾತುಗಳು ಸಹ ತನ್ನನ್ನು ತಾನು ಅರೆತೊಡೆ ನೀನು ಪರಮಾತ್ಮನನ್ನು ಕಾಣುವೆ ಎಂದು ಹೇಳಿದ್ದಾರೆ. ಆದರೆ ಆಧುನಿಕತೆಯ ಈ ಪ್ರಪಂಚದ ಮೋಹದಲ್ಲಿ, ಆಸೆಯಲ್ಲಿ ನಾವು ನಮ್ಮಲ್ಲಿರುವ ಅತೀಂದ್ರಿಯ ಶಕ್ತಿಯನ್ನು ಶಾಂತಗೊಳಿಸಿದ್ದೇವೆ. ಈ ದಿನ ನಾವು ಮತ್ತೊಮ್ಮೆ ನಮ್ಮಲ್ಲಿರುವ ಅತೀಂದ್ರಿಯ ಶಕ್ತಿಯನ್ನು, ದಿವ್ಯ ಶಕ್ತಿಯನ್ನು, ಪರಮಶಕ್ತಿಯನ್ನು ಜಾಗೃತಗೊಳಿಸೋಣ. ಜಾಗೃತಿ ಮಾನವನ ಹಕ್ಕು. ಸೂರ್ಯನು ಹೇಗೆ ಪ್ರತಿನಿತ್ಯವೂ ತಪ್ಪದೆ ತನ್ನ ಕಾರ್ಯವನ್ನು ಮಾಡಲು ಬರುತ್ತಾನೋ, ಚಂದ್ರನು ಹೇಗೆ ತಂಪಾದ ಗಾಳಿಯೊಂದಿಗೆ ಪ್ರಪಂಚವನ್ನು ഇരുಳಿನಲ್ಲಿ ಬೆಳಗಲು ಪ್ರಕಾಶಮಾನವಾಗುತ್ತಾನೋ, ಹಾಗೆಯೇ ಮನುಷ್ಯನು ತನ್ನ ಕೆಟ್ಟ ಆಲೋಚನೆಗಳನ್ನು ಶಾಂತಗೊಳಿಸಿ ಒಳ್ಳೆಯ ಆಲೋಚನೆಗಳತ್ತ, ಯೋಗದ ಯೋಗೇಂದ್ರಿಯಗಳತ್ತ, ದೇಹದ ಸಮಚಿತ್ತದತ್ತ ಬೆಳಕನ್ನು ಹರಿಸಲು ಪ್ರಯತ್ನಿಸುವುದು. ಆ ಪ್ರಯತ್ನವನ್ನು ನೀವು ಮರೆತರೆ ಮತ್ತೆ ಮತ್ತೆ ಪ್ರಪಂಚದ ಪ್ರತಿಯೊಂದು ತಿರುವುಗಳು ಅದನ್ನು ನಿಮ್ಮನ್ನು ಜ್ಞಾಪಿಸಲು ನೇಮಿಸುತ್ತದೆ. ನೀವು ಬಹಳಷ್ಟು ಸಾರಿ ಒಂದು ಬಣ್ಣವನ್ನು ನೋಡುತ್ತಿದ್ದೀರಾ ಅಂದರೆ ಆ ಬಣ್ಣದ ಮುಖಾಂತರ ನಿಮಗೆ ಒಂದು ಸಂದೇಶವನ್ನು ಈ ಪ್ರಪಂಚ, ಈ ಬ್ರಹ್ಮಾಂಡ ನಿಮ್ಮ ಆಂತರಿಕ ಮನಸ್ಥಿತಿಗೆ ತಲುಪಿಸಲು ಪ್ರಯತ್ನಿಸುತ್ತಿದೆ. ಭಾವನೆಗಳ ಸರೋವರವನ್ನು ಕಟ್ಟೆಯಿಂದ ಕಟ್ಟಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಚಿತ್ತದಿಂದ ಎಲ್ಲವನ್ನು ಸರಿಯಾಗಿ ನಿಲ್ಲಿಸುವ ಶಕ್ತಿ ನಿಮ್ಮ ಮನಸ್ಥಿತಿಗಿದೆ. ನೀವು ಎಷ್ಟು ಶಾಂತ ಚಿತ್ತದಿಂದ ಯೋಚನೆಯಲ್ಲಿ ದಾರಿಯನ್ನು ನೋಡುತ್ತೀರೋ, ಅಷ್ಟೇ ಸರಾಗವಾದ, ನಿರಾಳವಾದ, ಅಡಚಣೆಗಳಿಲ್ಲದ ದಾರಿ ನಿಮಗಾಗಿ ಕಾಯುತ್ತಿರುತ್ತದೆ. ನೀವು ಧ್ಯಾನದಿಂದ, ಶಕ್ತಿಯಿಂದ, ಯುಕ್ತಿಯಿಂದ ಬಹಳಷ್ಟು ಸಾಧನವನ್ನು ಮಾಡಬಹುದು.
ಸಾಧನವು ಸಾಧನೆಯ ದಾರಿಯಲ್ಲಿಯೇ ನಡೆಯುವುದು. ಸದಾ ಕಾಲ ಸಂತೋಷವನ್ನು ನೀವು ನೋಡಬಯಸಿದರೆ ನಿಮ್ಮ ಆತ್ಮವು, ನಿಮ್ಮ ದೇಹವು, ನಿಮ್ಮ ತನು ಮನ ಎಲ್ಲವೂ ಸದಾ ಸಂತೋಷದಿಂದ ಸಂಭ್ರಮಿಸುತ್ತಿರುತ್ತದೆ. ಪ್ರತಿಯೊಂದು ಪದಗಳಲ್ಲಿಯೂ ಅದರದ್ದೇ ಆದ ಆಂತರ್ಯದ ಶಕ್ತಿ ತುಂಬಿದೆ. ಆ ಶಕ್ತಿಯನ್ನು ಗ್ರಹಿಸುವ ಶಕ್ತಿ ನಿಮ್ಮ ಮೆದುಳಿಗಿದೆ. ಮಾನವನ ಮೆದುಳು ಅಗಾಧವಾದ ಆಲೋಚನೆಗಳು, ಅಗಾಧವಾದ ಭಾವನೆಗಳು, ಅಗಾಧವಾದ ಯೋಚನಾ ಶಕ್ತಿಗಳು ಎಲ್ಲವನ್ನು ತುಂಬಿಸಿಕೊಂಡಿದೆ. ಆದರೆ ಮಾನವನು ಮೋಹ, ಮದ, ಮತ್ಸರದಿಂದ ತನ್ನಲ್ಲಿರುವ ಆತ್ಮವಿಶ್ವಾಸದ, ಆತ್ಮೋದ್ಧಾರದ ಆಲೋಚನೆಯನ್ನ ಬದಿಯಲ್ಲಿಟ್ಟಿದ್ದಾನೆ. ಈ ದಿನ ನಿಮ್ಮ ಜೀವನದಲ್ಲಿ ಎಂದೂ ಮಾಡಲಾರದ ಒಂದು ಸಾಧನೆ ನೀವು ಮಾಡಲು ಪ್ರಯತ್ನಿಸುತ್ತಿದ್ದೀರಿ. ಹೌದು ಗೆಳೆಯ, ಗೆಳತಿಯರೇ, ಈ ದಿನ ನಿಮ್ಮ ದೇಹದಲ್ಲಿರುವ ನಿಮ್ಮ ಚೇತನವನ್ನು ಬಡಿದೆಬ್ಬಿಸಿರಿ. ನಿಮ್ಮ ಮಾತನ್ನು ಕೇಳುವ ಶಕ್ತಿಯನ್ನು ಅದು ಕಳೆದುಕೊಂಡಿದೆ. ಆ ಚೇತನಕ್ಕೆ ಧೈರ್ಯವನ್ನು ಹೇಳುವ ಶಕ್ತಿ ನಿಮ್ಮ ಚಿತ್ತಕ್ಕಿದೆ. ಚಿತ್ತದಿಂದ ಮಾಡಿದ ಕೆಲಸವು ಸದಾ ಸರಿಯಾಗಿಯೇ ಇರುತ್ತದೆ. ಚಿತ್ತವಿಲ್ಲದೆ ನೀವು ಭಾವನೆಗಳ ಮುಖಾಂತರ ಮಾಡುವ ಪ್ರತಿಯೊಂದು ಕಾರ್ಯವೂ ಸದಾ ನಿಮಗೆ ನೋವಿನ ಬುತ್ತಿಯನ್ನೇ ಕೊಡುತ್ತದೆ. ನೀವು ಸದಾ ಧ್ಯಾನಿಗಳಾಗಿರಿ. ಧ್ಯಾನದಿಂದ ನಿಮ್ಮ ಯುಕ್ತಿ, ನಿಮ್ಮ ಬುದ್ಧಿಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಹಿಸುವುದನ್ನು ನೀವು ಕಾಣುತ್ತೀರಿ. ಸಮುದ್ರದಲ್ಲಿ ಕಪ್ಪೆ ಚಿಪ್ಪು ಎಷ್ಟೇ ಕಠೋರವಾದ ಕಲುಷಿತವಾದ ಕಣಗಳನ್ನು ತನ್ನ ದೇಹದಲ್ಲಿ ಸೇರಿಸಿಕೊಂಡು ಆ ಕೆಟ್ಟ ಕಲ್ಲನ್ನು, ಆ ಕೆಟ್ಟ ಕಣವನ್ನು ಹೇಗೆ ಮುತ್ತಾಗಿ ಪರಿವರ್ತಿಸುತ್ತದೋ ಹಾಗೆ ನಿಮ್ಮಲ್ಲಿರುವ ಕೆಟ್ಟ ನೋವಿನ ಕಣಗಳನ್ನು, ಕೆಟ್ಟ ಸಮಯವನ್ನು, ಕೆಟ್ಟ ನೋವಿನ ಕ್ಷಣಗಳನ್ನು ನೀವು ಬ್ರಹ್ಮಾಂಡದಲ್ಲಿ ಶಕ್ತಿಯನ್ನು ಪಡೆದುಕೊಂಡು ಆ ನೋವನ್ನು ಮುತ್ತಿನ ರೀತಿ ಪರಿವರ್ತಿಸಿ ನಿಮ್ಮ ಒಳ್ಳೆಯ ಸವಿನೆನಪಿನಲ್ಲಿ ಹಾರವನ್ನಾಗಿ ಮಾಡಬಹುದು. ಎಷ್ಟು ಸರಳವಾದ, ಎಷ್ಟು ಸರಾಗವಾದ ಈ ಒಂದು ಕಾರ್ಯ ನಮ್ಮ ಈ ಯೋಚನಾ ಲೋಕದಿಂದ ಬಹಳ ದೂರ ನಿಂತಿದೆ. ಈ ದಿನ ನೀವು ಆ ಯೋಚನಾ ಶಕ್ತಿಯ ಮನೆಯ ಬಾಗಿಲನ್ನು ತಟ್ಟುತ್ತಿದ್ದೀರಿ. ಬಾಗಿಲು ತೆಗೆಯಿತು. ನೋಡಿ, ನಿಮ್ಮ ಯೋಚನಾ ಶಕ್ತಿಯು ಎಷ್ಟು ಅಗಾಧವಾಗಿ ಬೆಳೆದಿದೆ. ಆ ಮನೆಯಲ್ಲಿ ಒಳ್ಳೆಯ ಯೋಚನೆಗಳು ಬಹಳ ದೂರದಲ್ಲಿದೆ. ಅಂದರೆ ಆ ಒಳ್ಳೆಯ ಯೋಚನೆಗಳ ಕೋಣೆಯ ಕದವನ್ನು ನೀವು ಭದ್ರವಾಗಿ ಹಾಕಿದ್ದೀರಾ. ಕೇವಲ ಬೇರೆಯವರ ಮೋಸದ, ಅವರು ಮಾಡಿದ ಅನ್ಯಾಯದ ಯೋಚನೆಗಳ ಬಾಗಿಲನ್ನು ದಾರಿ ತೆಗೆದು ಇಟ್ಟಿದ್ದೀರಿ. ಈ ದಿನ ನೀವು ನಿಮ್ಮ ಯೋಚನಾ ಲೋಕದ ಆ ಮನೆಯ ಕೆಟ್ಟ ಯೋಚನೆಗಳ ಕೋಣೆಯನ್ನು ಸ್ವಚ್ಛ ಮಾಡುವ ಪ್ರಯತ್ನದಲ್ಲಿದ್ದೀರಿ. ಹೋಗಿ, ಒಳಗಡೆ ಹೋಗಿ, ಅಲ್ಲಿ ನೋಡಿ ನಿಮಗೆ ಏನು ಕಾಣಿಸುತ್ತಿದೆ. ಕಾಣಿಸುತ್ತಿದೆ
ಪ್ರತಿಯೊಂದು ಕಾಣಿಸುತ್ತಿದೆ. ಅಲ್ಲಿ ನಿಮಗಾದ ನೋವುಗಳು, ನಿಮಗಾದ ಅನ್ಯಾಯದ ಭಾವನೆಗಳು ಗೋಗರಿಸಿ ಅಳುತ್ತಿದೆ. ಅದಕ್ಕೆ ಹೇಳಿ, ನೀನು ಅಳಬೇಡ, ನೀನು ದುಃಖ ಪಡಬೇಡ, ನಿನ್ನ ಭಾವನೆಯನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ನಿನ್ನಲ್ಲಿರುವ ಈ ಕೆಟ್ಟ ಯೋಚನೆಗಳನ್ನ, ಈ ಕೆಟ್ಟ ನಿರ್ಧಾರಗಳನ್ನ, ಈ ತಾತ್ಸರವನ್ನ ಈ ದಿನ ಸ್ವಚ್ಛ ಮಾಡುತ್ತೇನೆ ಎಂದು ಹೇಳಿ, ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಕಸಪರಿಕೆ ಕಾಣುತ್ತಿದೆ ಅಲ್ಲವೇ? ಹೌದು, ಮನುಷ್ಯನ ಪ್ರತಿಯೊಂದು ಆಲೋಚನೆಯಲ್ಲೂ ಹೇಗೆ ಪ್ರೀತಿ, ಮೋಹ, ಆಸೆ, ಆಕಾಂಕ್ಷೆ ಇರುತ್ತದೆಯೋ ಹಾಗೆ ಮದ, ಮಾತ್ಸರ್ಯ, ಅಸೂಯೆ ಭಾವನೆ ಇರುತ್ತದೆ. ಈ ದಿನ ನೀವು ಅದೆಲ್ಲವನ್ನು ಒಂದು ಚೂರು ಕಣಕಣವೂ ಇಲ್ಲದ ಹಾಗೆ ಸ್ವಚ್ಛಗೊಳಿಸಿ. ಅವೆಲ್ಲವೂ ಸ್ವಚ್ಛವಾಗಿ ಆ ಕೋಣೆಯಿಂದ ಹೊರಗೆ ಹೋದರೆ ನಿಮ್ಮ ದೇಹವು ಎಷ್ಟು ಹಗುರವಾಗುತ್ತದೆ. ಈ ಮಾತುಗಳು ನಿಮಗೆ ಕಲ್ಪನೆ ಎಂದೆನಿಪಿಸಬಹುದು, ಆದರೆ ಬ್ರಹ್ಮಾಂಡದ ಶಕ್ತಿ ಈ ಒಂದು ಆಂತರ್ಯದ ಶಕ್ತಿಯ ಮೇಲೆ ನಿಂತಿದೆ. ಬುದ್ಧನು ಹೇಗೆ ಒಂದು ವೃಕ್ಷದ ಕೆಳಗೆ ಜ್ಞಾನವನ್ನು ಪಡೆದುಕೊಂಡನು, ಆ ವೃಕ್ಷವನ್ನು ನಾವು ಹುಡುಕಲು ಸಾಧ್ಯವಿಲ್ಲ, ಆದರೆ ಆ ವೃಕ್ಷ ನಿಮ್ಮ ಮನದಲ್ಲಿದೆ. ಈ ಯೋಚನಾ ಲೋಕದಲ್ಲಿ ಆ ವೃಕ್ಷವು ಸದೃಢವಾಗಿ ವಿಶಾಲವಾಗಿ ಬೆಳೆದುಕೊಂಡಿದೆ. ನೀವು ಈ ದಿನ ನಿಮ್ಮ ಆಲೋಚನೆಯ ಮನೆಯಲ್ಲಿರುವ ಕೆಟ್ಟ ಯೋಚನೆಗಳ, ಮದಮತ್ಸರಗಳ ಭಾವನೆಗಳನ್ನು ಆ ಕೋಣೆಯಿಂದ ಕಿತ್ತು ಎಸೆಯುತ್ತಿದ್ದೀರಿ. ನೋಡಿ, ನಿಮ್ಮ ಕೈಗಳಿಗೆ ತರಂಗಗಳ ಅನುಭವವಾಗುತ್ತಿದೆ. ಈ ವೈಭವ, ಈ ಅನುಭವಕ್ಕೆ ಇಂಗ್ಲಿಷಿನಲ್ಲಿ ವೈಬ್ರೇಷನ್ ಅಂತ ಹೇಳುತ್ತಾರೆ. ಆ ವೈಬ್ರೇಷನ್ ನಿಮ್ಮ ಹಸ್ತಗಳ ಪ್ರತಿಯೊಂದು ರೇಖೆಗಳ ನಡುವೆ ಸರಾಗವಾಗಿ ನೀರಿನ ರೀತಿ ಹರಿಯುತ್ತಿದೆ. ಒಂದು ಕೆಟ್ಟ ಯೋಚನೆಯ ಕೋಣೆಯನ್ನು ಸ್ವಚ್ಛ ಮಾಡಿದ್ದಕ್ಕೋಸ್ಕರ ನಿಮ್ಮ ಹಸ್ತಗಳಲ್ಲಿ ಈ ಒಂದು ಬದಲಾವಣೆ ಆಗುತ್ತಿರುವಾಗ, ಇನ್ನು ಇಷ್ಟು ವರ್ಷಗಳ ಒಂದು ಕಹಿ ಅನುಭವಗಳ ಒಂದು ಕೋಣೆಯೂ ನಿಮ್ಮ ಮನದಲ್ಲಿದೆ. ಆ ಕೋಣೆಯನ್ನು ಸ್ವಚ್ಛಗೊಳಿಸಿ, ಆ ಕೋಣೆ ಸ್ವಚ್ಛಗೊಳಿಸಿ ನಿಮಗಿಷ್ಟವಾಗುವಂತಹ ಹೂಗಳನ್ನು ಅಲ್ಲಿರಿಸಿ. ನಿಮಗಿಷ್ಟವಾಗುವಂತಹ ಜನರ ಭಾವಚಿತ್ರವನ್ನು ಅಲ್ಲಿರಿಸಿ. ನಿಮಗೆ ಸದಾ ಪ್ರೀತಿ ಕೊಡುವಂತಹ ಸ್ನೇಹಿತರನ್ನು ಅಲ್ಲಿರಿಸಿ. ಆಗ ನಿಮ್ಮ ಮನದ ಲೋಕದಲ್ಲಿರುವ ಆ ಕೆಟ್ಟ ಮನೆಯು ಸ್ವಚ್ಛದ ಮನೆಯಾಗಿ ಕಾಣುತ್ತದೆ. ಇಷ್ಟು ದಿನ ನೋವಿನಿಂದ ತುಂಬಿದ್ದ ಆ ಕೋಣೆ ಈ ದಿನದಿಂದ ಸಂತೋಷದ ಅನುಭವವುಳ್ಳ ಕೋಣೆಯಾಗುತ್ತದೆ. ನೋಡಿ, ನಿಮ್ಮ ಆಂತರ್ಯದ ಆ ಲೋಕದಲ್ಲಿರುವ ಆ ಜ್ಞಾನ ಲೋಕದ ಕೋಣೆಯಲ್ಲಿ ಈ ದಿನ ಸ್ವಚ್ಛಂದದ ಹಕ್ಕಿಗಳು ಹಾರುತ್ತಿವೆ. ನೀವು ಜಗತ್ತಿನ ಈ ಜಂಜಾಟವನ್ನು ಸದಾ ಮೆಲುಕು ಹಾಕುತ್ತಿದ್ದೀರಿ. ಆ ಜಂಜಾಟವನ್ನು ಬಿಟ್ಟು ಈ ದಿನ
ನಿಮ್ಮನ್ನು ನೀವು, ನಿಮ್ಮ ಮನೆಯನ್ನು ನೀವು ಸ್ವಚ್ಛ ಮಾಡುತ್ತಿದ್ದೀರಿ. ಮನುಷ್ಯನಿಗೆ ಶುಭ್ರವಾದ ಬಟ್ಟೆ, ಶುಭ್ರವಾದ ಕೋಣೆ, ಶುಭ್ರವಾದ ಮಾತುಗಳು, ಶುಭ್ರವಾದ ಆಕಾಶವು ಬಹಳ ಇಷ್ಟವಾಗುತ್ತದೆ. ಒಂದು ಕ್ಷಣ ನೀವು ಕೊಚ್ಚೆಯಲ್ಲಿ ಬಿದ್ದಾಗ ನಿಮ್ಮ ಬಿಳುಪಾದ ಬಟ್ಟೆ ಕೆಸರಾಗುತ್ತದೆ. ಆ ಕೆಸರಿನ ಕಣಗಳು ಅದೇ ದಿನ ತೊಳೆದರೆ ಮತ್ತೆ ಸ್ವಲ್ಪ ಕಲೆಯನ್ನು ಉಳಿಸುತ್ತದೆ. ಅಕಸ್ಮಾತ್ ನೀವು ವರ್ಷಗಟ್ಟಲೆ ಆ ಬಟ್ಟೆಯನ್ನು ಹಾಗೆಯೇ ಇಟ್ಟರೆ ಅದು ಎಂದಿಗೂ ಸ್ವಚ್ಛ ಮಾಡಲಾರದಷ್ಟು ಕೊಳೆಯಾಗುತ್ತದೆ. ಆದರೆ ನೀವೀಗ ಎಲ್ಲವನ್ನು ಗೆಲ್ಲುವ ಶಕ್ತಿಯನ್ನು ಪಡೆದುಕೊಂಡಿದ್ದೀರಿ. ಈ ಒಂದು ಬಟ್ಟೆಯನ್ನು ಶುಭ್ರಗೊಳಿಸಲು ನಿಮಗೆ ಸಾಬೂನಿನ ಅವಶ್ಯಕತೆ ಇಲ್ಲ. ನಿಮ್ಮ ಆಂತರ್ಯದಲ್ಲಿ ಅಗಾಧವಾದ ಶಕ್ತಿ ಇದೆ. ಆ ಶಕ್ತಿಯ ಸಮುದ್ರದಲ್ಲಿ ಬಹಳಷ್ಟು ನೋವಿದೆ. ಆ ನೋವನ್ನು ನೀವು ದೂರ ಮಾಡಿ ಶುಭ್ರವಾದ ಮಾನಸ ಸರೋವರದ ನೀರಿನಲ್ಲಿ ಆ ವಸ್ತ್ರವನ್ನು ಶುಚಿಗೊಳಿಸುತ್ತಿದ್ದೀರಿ. ನೋಡಿ, ನೀವು ಆ ವಸ್ತ್ರವನ್ನು ಶುಚಿಗೊಳಿಸುತ್ತಿದ್ದರೆ ನಿಮ್ಮ ದೇಹದಲ್ಲಿ ಎಷ್ಟೋ ನರನಾಡಿಗಳಲ್ಲಿರುವ ಕೆಟ್ಟ ನೋವುಗಳು, ಕೆಟ್ಟ ಕಾಯಿಲೆಗಳು, ಕೆಟ್ಟ ವಾಸನೆಗಳು ಸ್ವಚ್ಛಗೊಳಿಸುತ್ತಿದೆ. ಆ ಭಾವನೆ ನಿಮಗಾಗುತ್ತಿದೆ. ಆದರೆ ನೀವು ಆ ಭಾವನೆಯನ್ನು ಬದಿಗೊತ್ತುತ್ತಿದ್ದೀರಿ. ಈ ದಿನದಿಂದ ನಿಮ್ಮದೇ ಆದ ಆ ಭಾವನೆಯನ್ನು ಪ್ರೀತಿಸಿ. ನಿಮ್ಮ ದೇಹದಲ್ಲಿರುವ ಪ್ರತಿಯೊಂದು ಕೋಣೆಗಳನ್ನು ಸ್ವಚ್ಛಗೊಳಿಸಿ. ಮನುಷ್ಯನ ಮೆದುಳಿನಲ್ಲಿ ಅಗಾಧವಾದ ಶಕ್ತಿ ಇದೆ. ನೀವು ಆ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಿ. ಚಿಂತೆಗಳನ್ನು ಕಟ್ಟಿ ಕೆಂಡದಲ್ಲಿ ಸುಟ್ಟು ಆ ಭಸ್ಮವನ್ನು ಆ ಸಮುದ್ರದಲ್ಲಿ ಕಲಕಿ. ನೀವು ಇದೀಗ ನಿಮ್ಮ ಆಂತರ್ಯದ ಮನೆಯನ್ನು, ಆ ಲೋಕದಲ್ಲಿರುವ ಕೆಟ್ಟ ಕೋಣೆಗಳನ್ನು ಸ್ವಚ್ಛಗೊಳಿಸಿದ್ದೀರಿ. ಈಗ ನಿಮ್ಮ ಅನುಭವ ಹೇಗಿದೆ ಎಂಬುದು ನಿಮಗೆ ತಿಳಿದಿದೆ. ನೀವು ನಿಮ್ಮನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದೀರಿ. ನಿಮ್ಮ ಆಂತರ್ಯದ ಶಕ್ತಿಗೆ ಇನ್ನೂ ಹೆಚ್ಚಿನ ಚೇತನವನ್ನು ಕೊಟ್ಟಿದ್ದೀರಿ. ಹೇಗೆ ಆಧುನಿಕ ಜಗತ್ತಿನಲ್ಲಿರುವ ಒಂದು ಜಂಗಮವಾಣಿ ಅಂದರೆ ಮೊಬೈಲ್ ಅನ್ನು ಬ್ಯಾಟರಿ ಲೋ ಆದಾಗ ಹೇಗೆ ಚಾರ್ಜ್ ಮಾಡಿಕೊಳ್ಳುತ್ತೀರೋ ಹಾಗೆ ನಿಮ್ಮ ಆಂತರ್ಯದಲ್ಲಿರುವ ನಿಮ್ಮನ್ನು ನೀವು ಜಾಗೃತಿಗೊಳಿಸುತ್ತಿದ್ದೀರಿ. ಜಾಗೃತಿ ಮನುಷ್ಯನ ಅನಾದಿ ಕಾಲದ ಹಕ್ಕು. ಆ ಹಕ್ಕನ್ನು ನೀವು ಮರೆತಿದ್ದೀರಿ. ನಿಮ್ಮ ದೇಹ, ನಿಮ್ಮ ಆತ್ಮ, ನಿಮ್ಮ ಮನಸ್ಸು, ನಿಮ್ಮ ಭಾವನೆ ಜಾಗೃತಿಗಾಗಿ ಕಾಯುತ್ತಿದೆ. ನೀವು ಜಾಗೃತಿಯ ಬಾಗಿಲನ್ನು ಈ ದಿನ ತೆಗೆದು ನಿಮ್ಮ ದೇಹಕ್ಕೆ ನೀವು ಆಶ್ವಾಸನೆ ಕೊಟ್ಟಿದ್ದೀರಿ. ನೀವು ಇನ್ನು
ಜಗತ್ತಿನ ಎಲ್ಲ ಭಾವನೆಗಳನ್ನ, ಎಲ್ಲ ಆನಂದವನ್ನು ಎಷ್ಟು ಪ್ರೀತಿಯಿಂದ ಸ್ವೀಕರಿಸುತ್ತಿದ್ದೀರೋ ಹಾಗೆಯೇ ಈ ದಿನ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಜಾಗೃತಿಗೊಳಿಸಿ, ನಿಮ್ಮ ದೇಹವನ್ನು ಜಾಗೃತಿಗೊಳಿಸಿ ಶಕ್ತಿಯನ್ನು ಪಡೆದುಕೊಂಡಿದ್ದೀರಿ. ಧ್ಯಾನದಲ್ಲಿ ಎಷ್ಟು ಅಗಾಧವಾದ ಸಂಭ್ರಮವನ್ನು ನೀವು ನೋಡಿದ್ದೀರಿ. ಪ್ರತಿನಿತ್ಯ ನಿಮ್ಮ ದಿನದ 24 ಗಂಟೆಗಳಲ್ಲಿ ಕೇವಲ 30 ನಿಮಿಷಗಳನ್ನ ನಿಮ್ಮ ಆತ್ಮವಿಶ್ವಾಸವನ್ನು, ನಿಮ್ಮ ಚೇತನವನ್ನು ಜಾಗೃತಿಗೊಳಿಸಲು ಕಾಯ್ದಿರಿಸಿ. ನಿಮ್ಮನ್ನು ನೀವು ಪ್ರೀತಿಸಲು, ನಿಮ್ಮನ್ನು ನೀವು ಸ್ಪಂದಿಸಲು, ನಿಮ್ಮನ್ನು ನೀವು ಪ್ರೀತಿಸಲು, ನಿಮ್ಮನ್ನು ನೀವು ಸ್ಪಂದಿಸಲು, ಅದು ಶಾಂತವಾಗಿ ನಿಮ್ಮನ್ನು ಗೌರವಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಪ್ರೀತಿಗಾಗಿ ಹಂಬಲಿಸುತ್ತಿದೆ. ನೀವು ನಿಮ್ಮನ್ನು ಪ್ರೀತಿಸುವುದನ್ನು ಕಲಿತ ಕ್ಷಣದಿಂದ ಅದು ಆನಂದದಲ್ಲಿ ತೇಲುತ್ತಿದೆ. ಆನಂದದಲ್ಲಿ ತೇಲುತ್ತಿದೆ. ನಿಮ್ಮ ದೇಹದಲ್ಲಿರುವ ನರನಾಡಿಗಳು ಜಾಗೃತಿಯಾಗಿದೆ. ನಿಮ್ಮ ದೇಹದಲ್ಲಿರುವ ಪ್ರತಿಯೊಂದು ರೋಮ ರೋಮಗಳು ಶಕ್ತಿಯುತವಾಗಿದೆ. ನಿಮ್ಮ ಮೆದುಳಿನಲ್ಲಿರುವ ಪ್ರತಿಯೊಂದು ತರಂಗದ ಬಿಂದುಗಳು ಬ್ರಹ್ಮಾಂಡದಲ್ಲಿ ಬೆರೆತು ಹೋಗಿದೆ. ಈ ಅನುಭವವನ್ನು ನೀವು ಸದಾ ಸದಾ ಅನುಭವಿಸುತ್ತಿರುತ್ತೀರಿ. ನಿಮ್ಮ ಚಿತ್ತದಲ್ಲಿರುವ ಈ ಶಕ್ತಿಯನ್ನು ಸದಾ ಗೌರವಿಸಿ.
ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಅಂತರಾಳದಲ್ಲಿರುವ ಪ್ರೀತಿಯ ಭಾವನೆಯನ್ನು ಸದಾ ಜಾಗೃತಿಗೊಳಿಸಿ. ನಿಮ್ಮ ಅಂತರಾಳದಲ್ಲಿರುವ ನೋವಿನ ಭಾವನೆಯನ್ನು ಸದಾ ಸ್ವಚ್ಛಗೊಳಿಸಿ ಆ ಭಾವನೆಯನ್ನು ಸುಟ್ಟು ಹಾಕಿ. ನೀವು ನಿಮ್ಮನ್ನು ಪ್ರೀತಿಸುವವರನ್ನು ಸದಾ ಪ್ರೀತಿಯ ನೋಟದಿಂದ ನೋಡುತ್ತೀರಿ. ಅವರು ನಿಮಗೆ ಎಷ್ಟೇ ಕಹಿ ಘಟನೆಗಳನ್ನು ಕೊಟ್ಟಿದ್ದರೂ ಆ ಕಹಿ ನೆನಪುಗಳನ್ನು ಸುಟ್ಟು ಹಾಕಿ ನಿಮ್ಮ ಪ್ರೀತಿಯ ದಿನಗಳನ್ನು ಸದಾ ಮೆಲುಕು ಹಾಕಿ. ನೀವೀಗ ಬ್ರಹ್ಮಾಂಡದ ಮನೆಯಿಂದ ಆಂತರಿಕ ಜಗತ್ತಿನತ್ತ ಬರುತ್ತಿದ್ದೀರಿ. ನಿಮ್ಮ ಮನಸ್ಸು ಈಗ ಹಗುರಾಗಿದೆ. ನಿಮ್ಮ ದೇಹ ತುಂಬಾ ಮೆದುವಾಗಿದೆ. ನಿಮ್ಮ ಮನಸ್ಸು ನಿರಾಸವಾಗಿದೆ. ನಿಮ್ಮ ಉಸಿರಾಟ ನಿರಾಳವಾಗಿದೆ. ನಿಮ್ಮ ದೇಹವು ಸಕಲ ಚೇತನಗಳಿಂದ ತೃಪ್ತಿಯಾಗಿದೆ. ನಿಧಾನವಾಗಿ ನಿಮ್ಮ ಕೈಗಳನ್ನು ಮೃದುವಾಗಿ ಉಜ್ಜುತ್ತಾ ನಿಮ್ಮ ಕಣ್ಣುಗಳ ಮೇಲೆ ಸ್ಪರ್ಶಿಸಿ. ನಿಮ್ಮ ಮುಖದ ಪ್ರತಿಯೊಂದು ಭಾಗವನ್ನು ಮೃದುವಾಗಿ ಉಜ್ಜಿರಿ. ನಿಮಗೆ ಕಾಣದಂತಹ ಎನರ್ಜಿ ಒಂದು ನಿಮ್ಮ ಹಸ್ತದ ಮುಖಾಂತರ ನಿಮ್ಮ ಮುಖವನ್ನು ಸ್ಪರ್ಶಿಸಿ ನಿಮ್ಮ ಮೆದುಳಿಗೆ ಸ್ಪರ್ಶಿಸಲು ಪ್ರಯತ್ನಿಸುತ್ತಿದೆ. ಅದನ್ನು ಗಮನಿಸಿ. ವಿದ್ಯುತ್ ಶಕ್ತಿಯ ವೇಗ ನಿಮ್ಮ ದೇಹದಲ್ಲಿ ಸಂಚಾರ ಮಾಡುತ್ತಿದೆ. ಆ ಶಕ್ತಿಯನ್ನು ಗಮನಿಸಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ನೋಡಿ, ನೀವು ಬಹಳ ದಿನದ ನೋವನ್ನು ಸ್ವಚ್ಛ ಮಾಡಿದ್ದೀರಿ. ಧ್ಯಾನದ ಮನೆಯಿಂದ ಅಪಾರವಾದ ಸಂಪತ್ತನ್ನು ನಿಮ್ಮ ದೇಹಕ್ಕೆ ನೀಡಿದ್ದೀರಿ. ನಿಮ್ಮ ದೇಹವು ಎಲ್ಲ ನೋವುಗಳಿಂದ, ಎಲ್ಲ ಕೆಟ್ಟ ನೆನಪುಗಳಿಂದ ಶುಭ್ರವಾಗಿ ತೊಳೆಯಲ್ಪಟ್ಟಿದೆ. ನೀವು ಇದೀಗ ಸಹಜ ಸ್ಥಿತಿಯಲ್ಲಿ ಬಂದಿದ್ದೀರಿ. ನಿಮ್ಮ ಶಕ್ತಿ, ನೀವು ನಿಮ್ಮ ಯುಕ್ತಿ, ನೀವು ನಿಮ್ಮ ಧೈರ್ಯ, ನೀವು ನಿಮ್ಮ ಆತ್ಮವಿಶ್ವಾಸ, ನೀವು ನಿಮ್ಮ ಧೈರ್ಯವನ್ನು ಸದಾ ನಿಮ್ಮೊಟ್ಟಿಗಿಟ್ಟುಕೊಂಡು ಜೀವನವನ್ನು ಸದಾ ಸುಖವಾಗಿ ಸಾಗಿಸಿ. ಧನ್ಯವಾದಗಳು. ಆ ಪರಮಾತ್ಮನು ನಿಮಗೆ ಸಕಲ ಶಕ್ತಿಗಳನ್ನು ಕೊಟ್ಟು ಕಾಪಾಡುತ್ತಾನೆ. ಈ ಯೂನಿವರ್ಸ್ಗೆ ಧನ್ಯವಾದಗಳನ್ನು ಸಲ್ಲಿಸಿ. ಧನ್ಯವಾದಗಳು.
ಧನ್ಯವಾದಗಳು ವೀಕ್ಷಕ ಮಹಾಶಯರೇ. ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಯಶಸ್ವಿಯಾಗಿ ಸರಿ ಎನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು.